ನಮಸ್ಕಾರ ಎಲ್ರಿಗೂ. ಬೇಸಿಗೆ ಸ್ಟಾರ್ಟ್ ಆಗಿದೆ. ಉರಿ ಬಿಸಿಲು, ಸೆಕೆ ಕೂಡ ಜಾಸ್ತಿ. ಊಟ ಸೇರ್ತಿಲ್ಲ. ಏನಾದರೂ ತಣ್ಣಗೆ ಕುಡಿಯೋಣ ಅಂತಂದಾಗ ಈ ರೀತಿ ಜ್ಯೂಸ್ನ ಮಾಡಿ ಕುಡೀರಿ. ಸುಸ್ತೆಲ್ಲ ಮಾಯ ಆಗುತ್ತೆ, ದೇಹ ಕೂಡ ತಂಪಾಗಿ ಇರುತ್ತೆ. ಇವತ್ತು ನಾನು ಮಾಡ್ತಿರೋವಂಥದ್ದು ಹಳದಿ ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಇತ್ತೀಚೆಗೆ ಮಾರುಕಟ್ಟೆಗಳಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಇದು ಯೆಲ್ಲೋ ವಾಟರ್ ಮೆಲನ್, ಡಾರ್ಕ್ ಗ್ರೀನ್ ಹಾಗೆ ಲೈಟ್ ಗ್ರೀನಲ್ಲಿ ಇರುತ್ತೆ. ಇದು ನಾರ್ಮಲ್ ಕಲ್ಲಂಗಡಿಗಿಂತ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಇರುತ್ತೆ, ಹನಿ ಇರುತ್ತಲ್ಲ ಆ ರೀತಿ ಒಂದು ಟೇಸ್ಟ್. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ನೋಡಿ, ಸೇಮ್ ಕಲ್ಲಂಗಡಿ ನಾರ್ಮಲ್ ಆಗಿ ಯಾವ ರೀತಿ ಇರುತ್ತೆ ಅದೇ ಥರ ಇದು ಇರುತ್ತೆ. ಇವಾಗ ಇದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ಸ್ಲೈಸ್ಗಳನ್ನ ಮಾಡ್ಕೋಬೇಕು. ಸ್ವಲ್ಪ ಬೀಜನ ನಾವು ತೆಗೆದುಬಿಟ್ರೆ ಫಿಲ್ಟ್ರ್ ಮಾಡೋದಕ್ಕೂ ಕಷ್ಟ ಆಗೋದಿಲ್ಲ, ಹಾಗೆ ಮಕ್ಕಳಿಗೂ ಅದು ಸೀಡ್ಸ್ ಇದ್ರೆ ಇಷ್ಟ ಆಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಸೀಡ್ಸ್ ಎಲ್ಲ ಇದನ್ನು ರಿಮೂವ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೋಬೇಕು. ಇದನ್ನು ಜ್ಯೂಸೇ ಮಾಡಿ ಕುಡಿಬೇಕು ಅಂತ ಇಲ್ಲ, ಹಾಗೂ ಕೂಡ ತಿನ್ಬೋದು, ಅಷ್ಟು ಸ್ವೀಟಾಗಿ ಇರುತ್ತೆ. ತಣ್ಣಗೆ ಕುಡಿಬೇಕು ಅಂತಂದಾಗ ಈ ಥರ ಜ್ಯೂಸ್ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ನಾನಿಲ್ಲಿ 2 ಬೌಲ್ ಆಗೋಷ್ಟು ನೀಟಾಗಿ ಬೀಜ ಎಲ್ಲ ತೆಗೆದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣನ್ನು. ಈ ಥರ ರೆಡಿ ಮಾಡಿಕೊಂಡ್ರೆ ನಾವು ಜ್ಯೂಸ್ ಫಟಾಫಟ್ ಅಂತ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ, ಹಾಗೆ ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಹೆಲ್ತ್ ದೃಷ್ಟಿಯಿಂದ ಬೆಲ್ಲ ಹಾಕಿದ್ರೆ ಒಳ್ಳೆಯದು ಅಂತ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು 10-12 ಪೆಪ್ಪರ್ಗಳನ್ನು ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಟೇಸ್ಟಿಗೋಸ್ಕರ 1 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇದಿಷ್ಟು ನಮಗೆ ಜ್ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಐಟಮ್ಸು. ಇದಿಷ್ಟನ್ನ ರೆಡಿ ಮಾಡಿಕೊಂಡ್ರೆ ನಾವು ಜ್ಯೂಸನ್ನ ಮಾಡ್ಕೊಬಿಡ್ಬೋದು. ಇವಾಗ ನಾನಿಲ್ಲಿ ಒಂದು ಬ್ಲೆಂಡರ್ನ ತಗೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರ್ ಕೂಡ ಯೂಸ್ ಮಾಡಿ ಜ್ಯೂಸನ್ನ ತಯಾರು ಮಾಡ್ಕೋಬೋದು. ಇವಾಗ ಬ್ಲೆಂಡರ್ಗೆ ನಾನು ಮೊದಲು ಐಸ್ ಕ್ಯೂಬ್ಗಳನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ನಾವೇನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಿ ಕಲ್ಲಂಗಡಿ ಪೀಸ್ಗಳು ಅದನ್ನು ಹಾಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ 2 ಟೈಮ್ಸ್ ಇದನ್ನು ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು 2 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಸ್ವೀಟನ್ನು ನೋಡಿ ಹಾಕೊಳ್ಳಿ, ಇದೇ ಸಿಹಿ ಇರುತ್ತೆ. ಆನಂತರ ಪೆಪ್ಪರ್ ಪೌಡರ್ ಹಾಗೆ ಏಲಕ್ಕಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗಿಬಿಡುತ್ತೆ. ನೋಡಿ, ಜ್ಯೂಸ್ ರೆಡಿ ಆಯಿತು. ಇದನ್ನು ಸರ್ವ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ನಾನು ಪಾಪು ಕೊಡೋದ್ರಿಂದ ಸ್ವಲ್ಪ ಅಷ್ಟೇ ಫಿಲ್ಟ್ರ್ ಮಾಡಿ ನಾವೆಲ್ಲ ಹಾಗೆ ಕುಡಿತೀವಿ. ಇದನ್ನು ಫಿಲ್ಟ್ರ್ ಮಾಡೋದಕ್ಕಿಂತ ಹಾಗೆ ಕುಡಿದ್ರೆ ಒಳ್ಳೆಯದು. ಯಾಕಂದರೆ ಫಿಲ್ಟ್ರ್ ಮಾಡೋದ್ರಿಂದ ಅಲ್ಲಿ ಇರುವಂಥ ಒಳ್ಳೆಯ ಅಂಶಗಳೆಲ್ಲ ಅಲ್ಲಿ ಹೊರಟೋಗುತ್ತೆ. ಸೊ ಮಗು ಕೊಡೋದಾದರೆ ಮಾತ್ರ ಫಿಲ್ಟ್ರ್ ಮಾಡಿ, ದೊಡ್ಡವರಾದರೆ ಹಾಗೆಯೇ ಕುಡಿಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯೆಲ್ಲೋ ವಾಟರ್ ಮೆಲನ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ. ಇದು BP ಶುಗರ್ ಇರೋರಿಗೂ ಕೂಡ ಒಳ್ಳೆಯದು, ಹಾಗೆಯೇ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೂ ಕೂಡ ಒಳ್ಳೆಯದು. ಇದನ್ನು ಕುಡಿಯೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಜ್ಯೂಸ್ ಕುಡಿಯೋದ್ರಿಂದ ಅಲ್ವಾ. ಈ ಬೇಸಿಗೆಗೆ ಪರ್ಫೆಕ್ಟ್ ಆಗಿರುವಂತಹ ಜ್ಯೂಸ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.